ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವ ಪ್ರಸ್ತಾಪ ಏನಿತ್ತು ಅದು ವಿವಾದ ಆಗ್ಬಿಟ್ಟಿದೆ. ಈಗ ಇವತ್ತು ಒಂದಿಷ್ಟು ಸಂಘಟನೆಗಳು ಹೋದ್ರು ಕೆಆರ್ಎಸ್ ರಸ್ತೆಗೆ ಪ್ರಿನ್ಸೆಸ್ ರೋಡ್ ಅನ್ನುವಂಥ ಸ್ಟಿಕ್ಕರ್ ಎಲ್ಲ ಅಂಟಿಸ್ಬಿಟ್ಟಿದ್ದಾರೆ. ಇದೊಂದು ರೀತಿ ಪಾಲಿಕೆ ನಿರ್ಣಯಕ್ಕೆ ಸೆಡ್ ಅಂತಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿವಾದಿತ ಅರಣ್ಯ ಭೂಮಿ ಸರ್ವೆಗೆ ಮುಂದಾಗಿದ್ದ ಡಿಸಿಎಫ್ ರನ್ನ ಸರ್ಕಾರ ವರ್ಗ ಮಾಡಿದೆ. ಭೂಮಿ ಸರ್ವೆಗೂ ಮುನ್ನವೇ ನಡೆದ ವರ್ಗಾವಣೆ ಹಿಂದೆ ಕಾಣದ ಕೈಗಳ ಪಾತ್ರ ಇರಬಹುದು ಅಂತ ಶಂಕೆ. ಕೇಂದ್ರ ಸಚಿವ ವಿ ಸೋಮಣ್ಣ ಮತ್ತು ಸಿಎಸ್ ಶಾಲಿನಿ ರಜನೀಶ್ ಅವರ ನಕಲಿ ಲೆಟರ್ ಹೆಡ್, ನಕಲಿ ಸಹಿ ಬಳಸಿ ವಂಚನೆ ಎಸಗ್ತಾ ಇದ್ದ ಹಾಗೂ ಅಧಿಕಾರಿಗಳ ಹೆಸರಿನಲ್ಲಿ ವಂಚನೆ ಮಾಡ್ತಾ ಇದ್ದ ಮಿಡಿಗೇಶ್ ಗೋವರ್ಧನನ್ನ ತುಮಕೂರು ಪೊಲೀಸರು ಬಂಧಿಸಿದ್ದಾರೆ. ಸೋಮಣ್ಣ ಪಿಎ ನೀಡಿದ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆದಿರೋದು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇದೀಗ ಕೃಷಿಕನ ಅವತಾರದಲ್ಲಿ ಕಾಣಿಸಿದ್ದಾರೆ. ಶಿರಸಿಯ ತಮ್ಮ ತೋಟದಲ್ಲಿ ಅಡಿಕೆ ಕೊಯ್ಲಿಯಲ್ಲಿ ಭಾಗಿಯಾಗಿದ್ದಾರೆ. ಗೊನೆಯನ್ನ ಹಗ್ಗದ ಮೂಲಕ ಇಳಿಸಿರೋ ವಿಡಿಯೋ ವೈರಲ್ ಆಗಿದೆ. ಮುಂಬೈನ ಬಾಂದ್ರಾದಲ್ಲಿರುವಂತಹ ಉದ್ಧವ್ ಠಾಕ್ರೆ ನಿವಾಸದ ಮಾತೋಶ್ರೀಯಲ್ಲಿ ಶಿವಸೇನಾ ಯುಬಿಟಿ ಕಾರ್ಯಕರ್ತರು ಸಂಜಯ್ ರಾವತ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸಿಟಿಗೆದ್ದ ಪಕ್ಷದ ಕಾರ್ಯಕರ್ತರು ಸೇನಾ ಯುಬಿಟಿ ಸಂಸದರ ಮೇಲೆ ದಾಳಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರೂಮ್ ಒಂದರಲ್ಲಿ ಕೂಡಿ ಹಾಕ್ಬಿಟ್ಟಿದ್ದಾರಂತೆ. ಇತ್ತೀಚೆಗೆ ನಡೆದ ಪಕ್ಷದ ಸಭೆಯಲ್ಲಿ ಉದ್ಧವ್ ಠಾಕ್ರೆ ಎದುರು ವಾಗ್ವಾದ ನಡೆದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಏನಾಗುತ್ತೆ ಕತೆ ಅವರು. ಬಾಂಗ್ಲಾದೇಶ ಹಲವು ರೀತಿಯಲ್ಲಿ ಭಾರತವನ್ನು ಅವಲಂಬಿಸಿದೆ. ಭಾರತ ನಮಗೆ ಮುಖ್ಯವಾದ ದೇಶ. ಹೀಗಾಗಿ ಭಾರತದ ವ್ಯೂಹಾತ್ಮಕ ಪ್ರಯೋಜನಗಳಿಗೆ ವಿರುದ್ಧವಾಗಿ ನಾವು ಏನನ್ನೂ ಮಾಡಲ್ಲ ಅಂತ ಬಾಂಗ್ಲಾದೇಶ ಸೇನಾ ಮುಖ್ಯಸ್ಥ ಸ್ಪಷ್ಟಪಡಿಸಿದ್ದಾರೆ. ಅದೇ ರೀತಿ ಭಾರತ ಕೂಡ ನಮ್ಮ ಪ್ರಯೋಜನಗಳಿಗೆ ಸಮಾನ ಆದ್ಯತೆ ಕೊಡಬೇಕು ಅಂತ ಬಯಸ್ತಾ ಇದ್ದೀನಿ ಅಂದಿದ್ದಾರೆ. ಮೊದಲಲ್ಲಿ ಹಿಂದೂಗಳನ್ನು ಕಾಪಾಡಿ, ಆಮೇಲೆ ಉಳಿದಿದ್ದು ಮಾತಾಡಿ. ಪಾಕಿಸ್ತಾನದ ಪಂಜಾಬ್ ರಾಜ್ಯದಲ್ಲಿರುವ ಪೂಂಜ್ ಹೌಸ್ನಲ್ಲಿ ಭಗತ್ ಸಿಂಗ್ ಗ್ಯಾಲರಿ ಲೋಕಾರ್ಪಣೆಯಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ಗೆ ಸೇರಿದ ಅಪರೂಪದ ಫೋಟೋಗಳು, ಪತ್ರಗಳು, ಅಂದಿನ ಪತ್ರಿಕೆಗಳಲ್ಲಿ ಪ್ರಕಟವಾದ ಸುದ್ದಿ, ಭಗತ್ ಸಿಂಗ್ ಜೀವನ ವಿಶೇಷಗಳನ್ನು ಗ್ಯಾಲರಿ ಒಳಗೊಂಡಿದೆ. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋಗೆ ಕಹಿ ಅನುಭವ ಆಗುತ್ತಿದೆ. ಕ್ರಿಸ್ಮಸ್ ಪ್ರಯುಕ್ತ ಬ್ರಿಟಿಷ್ ಕೊಲಂಬಿಯಾ ಪ್ರವಾಸ ಕೈಗೊಂಡಿದ್ದಾರೆ. ಜಸ್ಟಿನ್ ಟ್ರೂಡೋರನ್ನ ಮಹಿಳೆಯೊಬ್ಬರು ನಗುತ್ತಲೇ ಅಪಮಾನ ಮಾಡಿಬಿಟ್ಟಿದ್ದಾರೆ. ನೀವು ತಕ್ಷಣವೇ ಬ್ರಿಟಿಷ್ ಕೊಲಂಬಿಯಾ ತೊರೆಯಿರಿ ಅಂತ ಒತ್ತಾಯಿಸಿದ್ದಾರೆ. ಟ್ರೂಡೋ ಬಯಸಿಕೊಂಡ್ರೂ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಗುತ್ತಲೇ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದು ನಮ್ಮ ದೇಶದಲ್ಲಿ ಆಗಬೇಕಾಗಿತ್ತು. ಅಯ್ಯಯ್ಯೋ. ದಾರಿ ಮಧ್ಯೆ ಕೈಕೊಟ್ಟ ರಾಜಕಾರಣಿ ಐಷಾರಾಮಿ ಕಾರನ್ನ ಎತ್ತುಗಳಿಗೆ ಕಟ್ಟಿ ಎಳೆದೊಯ್ದ ಘಟನೆ ರಾಜಸ್ಥಾನದ ದಿದ್ವಾನದಲ್ಲಿ ಕಂಡುಬಂತು. ಕುಚಾಮನ್ ಮುನ್ಸಿಪಲ್ ಕೌನ್ಸಿಲ್ನ ವಿಪಕ್ಷದ ನಾಯಕ ಅನಿಲ್ ಸಿಂಗ್ ಮರ್ತಿಯಾ ಅವರ ಎಲೆಕ್ಟ್ರಿಕ್ ಕಾರು ಕೆಟ್ಟು ಹೋಗಿತ್ತು. ಇದರಿಂದ ಬೇಸತ್ತ ಅಧಿಕಾರಿ ಜೋಡೆತ್ತುಗಳನ್ನು ತರಿಸಿ ಕಾರನ್ನು ಎಳೆಸ್ಕೊಂಡು ಹೋಗಿದ್ದಾರೆ.